ಬನ್ರಪ್ಪ ಬನ್ನಿ, ಸರಿಯಾದ ಟೈಮಿಗೆ ಬಂದ್ರಿ. ಏನಾಯ್ತು ಸರ್? ಏನ್ರಪ್ಪ, ನಿಮ್ಮನ್ನೆಲ್ಲ ಒಳ್ಳೆಯವ್ರನ್ನಂತ ನಂಬ್ಕೊಂಡ್ರೆ ನಮ್ಮಿಂದ ಏನೇನೆಲ್ಲ ವಿಷಯಗಳನ್ನು ಮುಚ್ಚಿಟ್ಟು ಮೋಸ ಮಾಡ್ಬೇಕು ಅನ್ಕೊಂಡಿದ್ದೀರಾ? Morning, ma'am. Good morning, Arya. Good morning, Arya. Good morning, boss. Where is Chandana? ದಿವ್ಯಾ ಕರ್ಕೊಂಡ್ ಬರ್ತೀಯಾನೆ. ದಿವ್ಯಾ? ಹಾ. 8 o'clock ಬ್ರೇಕ್ಫಾಸ್ಟ್ ಹೇಳಿದ್ದು. Now it's 8:05. ಆರ್ಯ ಅವ್ರು ಅವಾಗಲೇ ಬಂದ್ರು, ಲೇಟ್. ಏನೋ ದಸ್, ಹಾಸ್ಟೆಲ್ ಅಷ್ಟೊಂದು ಡೆವಲಪ್ ಆಗಿರೋದು ಯಾಕೆ ಗೊತ್ತಾ? ಅಲ್ಲಿ ಎಲ್ಲಾನು ಟೈಮ್ ನಡೆಯುತ್ತೆ. ಟೈಮ್ ಇಸ್ ಎನರ್ಜಿ. ಅದಕ್ಕೆ ನಂಗೆ ಟೈಮ್ ವೇಸ್ಟ್ ಅಂದ್ರೆ ಆಗಲ್ಲ. ಅಂಡ್ ಯು ಮೇಂಟೈನ್ ಟೈಮ್ ಡಿಸಿಪ್ಲಿನ್. ಆರ್ಯ, ಚಂದನಂಗೆ ಇದೆಲ್ಲ ಹೊಸ್ತು ಕಣೋ. ಹೋಗ್ತಾ ಹೋಗ್ತಾ ರೂಢಿ ಮಾಡ್ಕೊಳ್ತಾಳೆ. ನೀನ್ ಕೂತ್ಕೊಳ್ಳಮ್ಮ. ಚಂದನ, ರಾತ್ರಿ ನಿದ್ದೆ ಚೆನ್ನಾಗಾಯ್ತಾ? ಚಂದನ, ವಾಟ್ ಇಸ್ ದಿಸ್? ಇಡ್ಲಿ. ದಿಸ್ ಇಸ್ ಇಡ್ಲಿ. ದಟ್ ಐ ನೋ. ಕೈಯಲ್ಲಿ ಯಾಕೆ ತಿಂತಿದ್ಯಾ? ಯು ಕಾಂಟ್ ಡೂ ದಿಸ್. ಹಾಸ್ಟೆಲದಲ್ಲಿ ಹೀಗೆಲ್ಲ ಕೈಯಲ್ಲಿ ತಿಂದ್ರೆ ಅಸಹ್ಯ ಪಡ್ತಾರೆ. ಡೋಂಟ್ ಎಂಬ್ಯಾರಸ್ ಮೀ. ಇದು ನಮ್ಮ ಊರಿನ ಕಲ್ಚರ್. ನಂಗೆ ಹಿಂಗೆ ತಿನ್ನೋದಕ್ಕೆ ಕಂಫರ್ಟ್. ಕಂಫರ್ಟ್ ಅಂತ ಕಾರಣ ಹೇಳಿ ನಮ್ಮ ಮನ್ಸಿಗೆ ಬಂದಂಗೆ ನಡ್ಕೊಳ್ಳೋದಕ್ಕೆ ಆಗಲ್ಲ ಚಂದನ. ಟೇಬಲ್ ಮ್ಯಾನರ್ಸ್ ಅಂತ ಇರುತ್ತೆ. ಯು ಶುಡ್ ಫಾಲೋ ದಟ್. ಆರ್ಯ ಅವರೇ, ಅತ್ತೆ ಅವ್ರು ಹೇಳ್ದಂಗೆ ಹೋಗ್ತಾ ಹೋಗ್ತಾ ಚಂದು ಎಲ್ಲ ರೂಢಿ ಮಾಡ್ಕೋತಾಳೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾವು ಮನೆಯಲ್ಲೆಲ್ಲ ಸ್ಪೂನಲ್ಲೇ ತಿನ್ನೋದು. ಹಾ, ಚಂದನ, ಏನ್ ಚಟ್ನಿ ಹಾಗಾಕೋತಿದ್ಯಾ? ಪಿಜ್ಜಾ ಬರ್ಗರ್ ಜೊತೆ ಕೆಚಪ್ ಹೇಗೋ ಹಾಗೆ ಇಡ್ಲಿ ಜೊತೆ ಚಟ್ನಿ. ನಲ್ಲಿ ಟೇಬಲ್ ಮ್ಯಾನರ್, ಎಟಿಕೆಟ್ ಎಲ್ಲಾನು ಮ್ಯಾಟರ್ ಆಗುತ್ತೆ. ಈ ದೇಶದಲ್ಲೇ ಟೇಬಲ್ ಮ್ಯಾನರ್ಸ್ ಇಲ್ಲ, ಡೀಸೆನ್ಸಿ ಇಲ್ಲ, ರೋಡ್ ಸೆನ್ಸ್ ಅಂತೂ ಇಲ್ವೇ ಇಲ್ಲ. ವೇಟ್, ನಿನಗೆ ಕಾರ್ ಡ್ರೈವಿಂಗ್ ಬರುತ್ತಾ? ಯಾಕೆ? ಡ್ರೈವಿಂಗ್ ಬರೋರು ಮಾತ್ರ ಇಡ್ಲಿ ತಿನ್ಬೇಕಾ? ಸೋ ಫನ್ನಿ. ಟೆಲ್ ಮಿ, ಡ್ರೈವಿಂಗ್ ಬರುತ್ತಾ? ಇಲ್ಲ. ನಿನಗೆ ಡ್ರೈವಿಂಗ್ ಕೂಡ ಬರಲ್ವಾ? ಮತ್ತೆ ಅಲ್ಲಿ ಏನ್ ಮಾಡ್ತೀಯಾ? ಎಲ್ಲಾದ್ರೂ ಹೋಗ್ಬೇಕಂದ್ರೆ, ಏನಾದ್ರು ತರ್ಬೇಕಂದ್ರೆ ನಾನೇ ಪಿಕಪ್ ಮಾಡ್ಬೇಕಾ? ವಾಟ್ ಯು ಥಿಂಕ್ ಆಫ್ ಮೀ? ನಾನೇನ್ ನಿನ್ ಡ್ರೈವರಾ? ಆರ್ಯ ಅವರೇ, ನೀವೇನು ಯೋಚನೆ ಮಾಡಬೇಡಿ. ನಾನು ಚಂದುಗೆ ಡ್ರೈವಿಂಗ್ ಹೇಳ್ಕೊಡ್ತೀನಿ. ಆಸ್ಟ್ರೇಲಿಯಾಗೆ ಹೋಗೋದ್ರ ಒಳಗಡೆ ಅವಳು ಪರ್ಫೆಕ್ಟ್ ಡ್ರೈವರ್ ಆಗ್ತಾಳೆ. ಅಲ್ವೇನಮ್ಮ? ನೋ 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 ನೋ, ದ್ಯಾಟ್ಸ್ ಇಂಪಾಸಿಬಲ್. ದಸ್ ಅಷ್ಟು ಬೇಗ ಕಲಿಯೋದಕ್ಕೆ ನಿಮ್ಮ ತಂಗಿಯಿಂದ ಆಗಲ್ಲ.
ಅಲ್ಲ ಚಂದನ, ನಿನಗೆ ಡ್ರೈವಿಂಗ್ ಬರಲ್ಲ, ಒಂದು ಟ್ರಿಪ್ಪು ಹೋಗಿಲ್ಲ, ಪಾಸ್ಪೋರ್ಟ್ ಕೂಡ ಇಲ್ಲ. ಇಷ್ಟು ವರ್ಷ ಲೈಫಲ್ಲಿ ಏನ್ ಮಾಡಿದೆ ನೀನು? ಅದೇ ಆಸ್ಟ್ರೇಲಿಯಾದಲ್ಲಾದ್ರೆ ನಿನ್ನ ಏಜ್ಗೆ ಗರ್ಲ್ಸ್ ಎಷ್ಟು ಸ್ಮಾರ್ಟ್ ಆಗಿರ್ತಾರೆ ಗೊತ್ತಾ? ಚಂದನ, ಇದನ್ನೇ ನಾನು ಹೇಳಿದ್ದು, ನಿನ್ಗೆ ಟೇಬಲ್ ಮ್ಯಾನರ್ಸ್ ಇಲ್ಲ ಅಂತ. ನಾವೆಲ್ಲ ತಿಂತ ಇದೀವಿ ತಾನೆ? ಯಾರಾದ್ರೂ ಇನ್ ಬಿಟ್ವೀನ್ ಅಲ್ಲಿ ಎದ್ದೋಗ್ತಾರಾ? ಕೂತ್ಕೋ. ಅಲ್ಲ, ನೀನ್ ಇಷ್ಟೊಂದು ಡಮ್ ಇದೆಯಾ? ಲುಕ್, ಒಂದ್ ಹೇಳ್ತೀನಿ ಕೇಳ. ನಮ್ಗೇನಾದ್ರು ಗೊತ್ತಿಲ್ಲ ಅಂದಾಗ ಗೊತ್ತಿರೋರು ಹೇಳೋದನ್ನ ಕೇಳ್ಬೇಕು. ಗಾಟ್ ಇಟ್? ಏನ್ ಬ್ರದರ್ ಇದು? ಇದು ಪಾರ್ಸಲ್ ಅಣ್ಣ. ಆರ್ಯ ಅಂತ ಬರ್ದಿದೆ. ಇದಾರ ಅವರು ಮನೇಲಿ? ಬ್ರದರ್, ಹರಿ ಇರುವಾಗ ಡೋಂಟ್ ವರಿ, ಕೊಡಿ, ನಾನೇ ಕೊಡ್ತೀನಿ ಅವ್ರಿಗೆ. ಬೇಡಣ್ಣ, ಇದ್ರ ಮೇಲೆ ಫ್ರೆಜೈಲ್ ಅಂತ ಬರ್ದಿದೆ. ಅಂದ್ರೆ ಇದು ಡೆಲಿಕೇಟ್ ಅಂತ ಅರ್ಥ. ನಾನೇ ಕೊಡ್ತೀನಿ. ಏನ್ ಬ್ರದರ್ ನೀವು, ನನ್ ಮೇಲೆ ನಂಬಿಕೆ ಇಲ್ವಾ? ನನ್ನ ಗಾಡಿಲಿ ನನ್ ಮೇಲೆ ನಂಬಿಕೆ ಇಟ್ಟು ನಾನು ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ ಎಷ್ಟೊಂದ್ ಜನ ಪ್ಯಾಸೆಂಜರ್ ಕೂತ್ಕೋತಾರ ಗೊತ್ತಾ? ಆ ನಂಬಿಕೆ ನಿಮ್ಗೆ ನನ್ನ ಮೇಲೆ ಇಲ್ಲ. ಬಿಡಿ, ನಾನು ಯಾಕೆ ಒತ್ತಾಯ ಮಾಡ್ಲಿ? ಇರ್ಲಿ ಅಣ್ಣ, ನೀವೇ ಕೊಡಿ. ಪರವಾಗಿಲ್ಲ ಬ್ರದರ್, ನೀವೇ ಕೊಡಗಿ, ಹೋಗಿ ಹೋಗಿ. ತಗೊಳ್ಳಿ ಅಣ್ಣ. ಒಂದ್ಸಾರಿ ಕೊಡ್ತಿದ್ದೀರ ತಾನೆ? ಹ್ಞೂ ಅಣ್ಣ. ಕೊಡಿ. ಇದನ್ನ ನಾನು ಹುಷಾರಾಗಿ ತಲುಪಿಸ್ತೀನಿ, ನೀವು ಹುಷಾರಾಗಿ ಹೋಗಿ. ಬನ್ರಪ್ಪ, ಬನ್ನಿ. ಸರಿಯಾದ ಟೈಮಿಗೆ ಬಂದ್ರಿ. ಏನಾಯ್ತು ಸರ್? ಏನ್ರಪ್ಪ, ನಿಮ್ಮನ್ನೆಲ್ಲ ಒಳ್ಳೆಯವ್ರನ್ನಂತ ನಂಬ್ಕೊಂಡ್ರೆ ನಮ್ಮಿಂದ ಏನೇನೆಲ್ಲ ವಿಷಯಗಳನ್ನು ಮುಚ್ಚಿಟ್ಟು ಮೋಸ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾವೇನ್ ಮುಚ್ಚಿಟ್ವಿ? ನೀವೇನ್ ಮುಚ್ಚಿಟ್ಟಿದ್ರೋ ಅದನ್ನೆಲ್ಲ ನಿಮ್ ದೊಡ್ಡಪ್ಪ ಹೇಳಿದ್ರು. ಆ ವಯ್ಯ ಹೇಳಿದ್ನ ನೀವು ನಂಬಿಟ್ರಾ? ನಮ್ದ ಇನ್ನೇನ್ ಮಾಡೋದು? ನಿಮ್ಮಪ್ಪ ಜೈಲ್ಗೆ ಹೋಗಿ ಬಂದದ್ದು ನಿಜಾನಾ ಇಲ್ಲ ಸುಳ್ಳ? ಬಾಯಿ ಬಿಡ್ರಯ್ಯ, ಯಾಕೆ ಸುಮ್ಮನೆ ಹೀಗೆ ನಿಂತ್ಕೊಂಡಿದ್ದೀರಾ? ಸರ್, ನಮ್ ದೊಡ್ಡಪ್ಪಂಗೆ ನಮ್ಮ ಮೇಲೆ ಒಂಚೂರು ಕೋಪ ಇದೆ, ಅದಕ್ಕೆ ಅವ್ರು ಹಾಗೆ. ನಿಮ್ಮಪ್ಪ ಜೈಲ್ಗೆ ಹೋಗಿ ಬಂದಿದ್ದಾನೋ ಇಲ್ವೋ? ಹೌದ್ರಿ, ಹೋಗ್ ಬಂದಿದ್ದಾರೆ. ಏನ್ರಿ ಈಗ? ಸುಮ್ನಿರೋ ಕಂಟಿ. ಇಷ್ಟೆಲ್ಲ ಆದ್ಮೇಲೆ ನಿಮ್ ಮನೆಗ್ ನಮ್ ಮಗಳನ್ ಹೇಗ್ ಕೊಡೋದು? ನೆನ್ಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ನಾನು ಸತ್ರು ನಿಮ್ ಮನೆಗ್ ನನ್ನ ಮಗಳನ್ನ ಕೊಡೋದಿಲ್ಲ. ನಮ್ಮನ್ ಕ್ಷಮಿಸಿ. ಮಂಜಣ್ಣ ಎಲ್ಲ ವಿಷಯನೂ ನಿಮ್ಗೆ ಹೇಳಿರ್ತಾರೆ ಅಂತ ಅನ್ಕೊಂಡ್ವಿ, ಅದಕ್ಕೆ ನಾವೇನೋ ಕೇಳಕ್ ಹೋಗ್ಲಿಲ್ಲ. ನಿಮ್ ಮಗಳಿಗೆ ನನಗಿಂತ ಒಳ್ಳೆ ಸಂಬಂಧನ ಸಿಗುತ್ತೆ. ನಮ್ಮಿಂದ ಆಯ್ತು ತಪ್ಪಿಗೆ ದಯವಿಟ್ಟು ಕ್ಷಮೆ ಇರ್ಲಿ. ಸಾಕ್ ನಿಲ್ಸಪ್ಪ ನಿನ್ ನಾಟಕನ. ಇದೇ ತರ ಒಳ್ಳೆಯವನಾಗಿ ಮಾತಾಡಿ ಇನ್ಯಾರಿಗೋ ಮಂಕ್ ಬೂದಿ ಎರ್ಚಕ್ ಹೋಗ್ಬೇಡ. ಇನ್ನು ಏನ್ರಿ ನೋಡ್ತಿದ್ದೀರಾ? ಇವ್ರ ಹತ್ರ ಏನ್ ಮಾತು? ನಡೀರಿ ಹೋಗೋಣ. ಫಸ್ಟ್ ಆ ಚಿದಂಬರಂಗ್ ಏನಾದ್ರು ಮಾಡ್ಬೇಕು ಅಣ್ಣ. ಅವ್ನು ನಮ್ಮ ಮನೇಲಿ ಯಾವ ಆಗಲ್ಲ ಅಣ್ಣ. ಅವ್ನ್ ತಲೆ ಮೇಲೆ ಬಿಡ್ಬೇಕು. ನೀನ್ ಇರೋಣ, ನಾನು ಹೋಗಿ. ಕಂಡಿ ನಿಂತ್ಕೋ, ಬೇಡ ಕಣ. ನೋಡು, ಜಗಳ ಎಲ್ಲ ಒಳ್ಳೇದಲ್ಲ ಕಣ. ಇಲ್ಲಾಗಿದ್ನ ಇಲ್ಲೇ ಮರ್ತು ಮಾಡೋಣ. ನಮ್ ಈಗಿರೋ ಹೆಸರೇ ಸಾಕು ಕಣ. ಹಾ, ಮಯೂರನ್ಗೆ ಇಲ್ಲಿ ನಡೆದಿದ್ದಲ್ಲ ಏನು ಹೇಳಕ್ ಹೋಗ್ಬೇಡ. ಈ ಮದುವೆ ನಡಿಬೇಕು ಅಂತ ಪಾಪ ಅವ್ನು ತುಂಬಾ ಆಸೆ ಇಟ್ಕೊಂಡಿದ್ದಾನೆ. ಇಲ್ಲಿ ನಡೆದಿದ್ದಲ್ಲ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೊತಾನೆ ಕಣ. ನಿನ್ ಒಳ್ಳೆತನಕ್ಕೆ ಪ್ರಪಂಚದಲ್ಲಿ ಕಾಲ ಇಲ್ಲ ಅಣ್ಣ. ಅದ್ಯಾವ ಕರ್ಮನೋ ಏನೋ ಅಣ್ಣ, ಇಂಥ ಮನೇಲಿ ಹುಟ್ಟಿದೀವಿ. ಆಗಿದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋ ಅಣ್ಣ. ನಡಿ, ಕೆಲ್ಸಕ್ಕೆ ಟೈಮ್ ಆಯ್ತು, ಹೋಗೋಣ. ನಡಿ ನಡಿ ನಡಿ.
ಚಂದನ, ಆರ್ಯ ಬೆಳಿಗ್ಗೆ ಅವ್ರು ಮಾತಾಡಿದ್ದಕ್ಕೆ ಬೇಜಾರು ಮಾಡ್ಕೋಬೇಡಮ್ಮ. ನಾನು ತುಂಬಾ ಆರ್ಗನೈಸ್ಡ್. ಮದ್ವೆ ಆಗೋ ಹುಡುಗಿನೂ ಹಾಗೆ ಇರ್ಬೇಕು ಅಂತ ಅವನು ಆಸೆ ಪಡ್ತಾನಷ್ಟೇ. ಚಂದು ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಕಣೆ. ಈ ಡ್ರೈವರ್ ಪಾರ್ಸಲ್ನ ಹೊಡ್ದಾಕ್ತಾ ಅಂತ ಆರ್ಯ ಅವರು ಕೋಪ ಮಾಡ್ಕೊಂಡಿದ್ದು ಅಷ್ಟೇ. ನನ್ಗನ್ಸತ್ತೆ ಆರ್ಯ ಅವರು ನಾವ್ ಅನ್ಕೊಂಡಷ್ಟು ಕೆಟ್ಟವ್ರಲ್ಲ ಅಂತ. ಅಷ್ಟ್ ಕೆಟ್ಟವ್ರಲ್ಲ ಅಂದ್ರು ಇಷ್ಟಾದ್ರೂ ಕೆಟ್ಟವ್ರು ಅಂತ ನೀವು ಒಪ್ಕೋತಿದ್ದೀರಲ್ವತ್ಗೆ? ಅದು ಆಗಲ್ಲ ಕಣೆ. ಆರ್ಯ ಅವರು ಮಾತಾಡಿದ್ದು ರೂಢಾಗೆ ಇತ್ತು, ಆದ್ರೆ ಅವ್ರು ಹೇಳಿದ್ದೆಲ್ಲ ನಿನ್ನೊಳ್ಳೇದಕ್ಕೆ ತಾನೆ. ಅದಕ್ಕೆ ನೀವಿವಾಗ ಪಾರ್ಟಿ ಚೇಂಜ್ ಮಾಡ್ತಿದ್ದೀರಾ? ನಾನ್ ಯಾವತ್ತಿದ್ದು ನಿಮ್ ಪಕ್ಷನೇ ಕಣೆ, ಆದ್ರೆ ಹೊಸ ಅಭ್ಯರ್ಥಿಗೂ ಚಾನ್ಸ್ ಕೊಡ್ಬೇಕು ತಾನೆ. ಇದು ಅತಂತ್ರ. ಎಂತದೂ ಇಲ್ಲ, ನಿನಗೆ ಅರ್ಥ ಆಗುತ್ತೆ ನೋಡ್ತಾ ಇರು. ಆರ್ಯ ಅವರು ತುಂಬಾ ಒಳ್ಳೆಯವರು ಅಂತ. ಚಾನ್ಸೇ ಇಲ್ಲ. ನನ್ ಮನ್ಸು ಹೇಳ್ತಿದ್ದೆ ನೀನು ಆರ್ಯ ಅವ್ರನ್ನ ಒಬ್ಬೇ ಹೋಗ್ತೀಯಾ ಅಂತ. ಇವತ್ತಿನ ದಿನ ಮುಗಿಯೋ ಅಷ್ಟರಲ್ಲಿ ನೀನ್ ಆರ್ಯ ಅವ್ರಿಗೆ ಫಿದಾ ಆಗೇ ಆಗ್ತೀಯಾ, ನೋಡ್ತಿರು. ನಂಗೆ ನಿಜವಾಗ್ಲೂ ಆರ್ಯ ಒಳ್ಳೆಯವನಂತಾನೆ ಅನ್ಸಿದ್ರೆ ಮುಂದೆ ನೀವೆಲ್ಲರೂ ಅನ್ಕೊಂಡಂಗೆ ಆಗ್ಲಿ. I'll call you back. Hi, Mom. Hi, my dear son. Hi, Das. ಸರ್, ಸಾರಿ ಸರ್. ಐ ಆಮ್ ರಿಯಲಿ ಸಾರಿ ಸರ್. It's okay. ಹೇಳಿದ್ನಲ್ಲ. ಚಂದು ನೋಡ್ಯಾ ಹೆಂಗ್ ಮಸ್ಕ ಹೊಡಿತಿದ್ದಾನೆ ಅಂತ. ಸರ್ ಸರ್ ಇದೇ ಅಂಗಡಿನ ಸಖತ್ತಾಗಿದೆ ಸರ್. ಅವಾಂತರ ಬೈ ಟ್ರೆಂಡ್ಸ್ ಬೆಸ್ಟ್ ಆಫ್ ಬೆಸ್ಟ್ ಸಾರಿ ಸಿಗುತ್ತೆ. ಆಕ್ಚುಲಿ ನಾನು ಕೇಳ್ಪಟ್ಟಿದ್ದೀನಿ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರತ್ತೆ ಅಂತ. ಮತ್ತೆ ನಾವ್ಯಾಕೆ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ? ಬನ್ನಿ ಒಳಗಡೆ ಹೋಗೋಣ. ಸರ್ ನಾವು ಶಾಪಿಂಗ್ ಮುಗಿಸ್ಕೊಂಡ್ ಬರ್ತೀವಿ, ನೀವು ಇಲ್ಲೇ ವೇಟ್ ಮಾಡ್ತೀವಿ.